ಗೈಸ್ ಅಷ್ಟೇ ಏನೇ ಅಷ್ಟೇ. ಈಗೆಲ್ಲ ಹಾಯೇನು ತಗೊಬಿಟ್ಟು ಏರ್ ಫೈಬರು ಅದು ಕ್ಯಾನ್ಸಲ್ ಐತೆ ಇಲ್ಲ ನನ್ನ ಬಿಡ್ತಾ ಅವ್ರ ಕಾಯಿಲೆ ಏನಾಗ್ತೈತೆ ಆ ಸೌಂಡಿಗೆ ಇದಕ್ಕೆಲ್ಲ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಬೆಳಗ್ಗೆನೆ 8 ಗಂಟೆಗೆ ಮಳೆ ಬೇರೆ ಬರ್ತೈತೆ, ಕೆಲ್ಸಕ್ಕೆ ಬೇರೆ ಹೋಗ್ಬೇಕು, ಯಾವುದು ಬುಕಿಂಗ್ ಆಗಿಲ್ಲ ಅಂತ ಇವತ್ತು 8 ಗಂಟೆಗೆ ಕರೆದಿದ್ದಾರೆ. ಇಲ್ಲಿ ನೋಡಿದ್ರೆ ಮಳೆ ಮೇಲೆ ಮಳೆ ಬರ್ತೈತೆ. ಏನ್ ಮಾಡೋಣ ಅಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್. ಬೆಳಗ್ಗೆನೆ ನೋಡಿ ಜೋರಾಗೂ ಬರ್ತಾ ಇಲ್ಲ, ನಿಧಾನಕ್ಕೆ ಒಳ್ಳೆ ಸೋನೆ ತರ ಆಗ್ತೈತೆ. ಅಯ್ಯೋ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್. ಅಯ್ಯ ಹಲೋ, ಮಳೆ ಬರ್ಲೋ ಬೇಡ ಅನ್ನಂಗೆ ಬರ್ತೈತೆ. ಆಯ್ ಮಾಡೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವಾಗ ತಾನೇ ಇದ್ದಿದ್ದೀನಿ, ಹಂಗೆ ಇಟ್ಕೊಂಡ್ಬಿಟ್ಟವನೆ. ಹೆಂಗ್ ಬಂದಿರ್ತೀನ ಗೊತ್ತಿಲ್ಲ. ಇಟ್ಸ್ ಓಕೆ ಗೈಸ್, ಬಡವರು ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಏನಯ್ಯ ಅಷ್ಟೇ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಗೈಸ್. ಅಷ್ಟೇ ಏನಯ್ಯ ಅಷ್ಟೇ ಗೈಸ್. ಇವತ್ತು ಬೆಳಿಗ್ಗೆ ವರ್ಕೌಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು, ಸಕ್ಕತ್ತಾಗಿ ಮಾಡಿದ್ವಿ ಶೋಲ್ಡರ್ ಇವತ್ತು ಗೈಸ್. ಇವಾಗ ಹನುಮಂತು ವೆಯ್ಟ್ ಮಾಡ್ತಾಯಿದ್ದಂತೆ ಪಾಪ ಅಂಗಡಿ ಹತ್ರ, ಟೀ ಅಂಗಡಿ ಹತ್ರ. ಅಲ್ಲಿಗೆ ಹೋಗೋಣ. ಆಫ್ರಿಕನ್ ಬಾಯ್ನ ಮೀಟ್ ಆಗಿ ಅವನು ತೋರಿಸ್ತೀನಿ ಗೈಸ್. ಲೆಟ್ಸ್ ಗೋ. ಫೈನಲಿ ಆಫ್ರಿಕನ್ ಬಾಯ್ ಬಂದ. ದೇವಂತು ಬಾ, ಹಾಯ್ ಮಾಡು ಮಾಮ್ಸ್. ಏನ ನೀ ಅಷ್ಟೇ ಐಟಲ್ಲಿ ನಿಂತ್ಕೊಂಡು ಹಾಯ್ ಅಂದ್ರೆ ಈಗೆಲ್ಲ ಹಾಯ್ ಅಂತ ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ ಮಗ ಅಂತ. ಓಕೆ ಗೈಸ್, ಇಲ್ಲಿಂದ ಟೀಗಿ ಕುಡ್ಕೊಂಡು ಇವತ್ತು ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಗೈಸ್. 8:30 ಆಯ್ತು ಆಲ್ರೆಡಿ. ಏನು ಐತೆ, ನಾವು ನಾಳೆ ಮಳೆ ಬರ್ತಿದ್ವು, ಮನೆ ಮಕ್ಕಂತ ಮಳೆ ಬಂದಿದೆ ಗೈಸ್, ಹೆಂಗೆ ಕೆಲಸ ಮಾಡೋಕ್ಕಾಗತ್ತೆ. ಸೊ ಅದಕ್ಕೆ ನೋಡೋಣ. ಅಕಸ್ಮಾತ್ ಏನಾದರೂ ಮಳೆ ಏನು ಅಷ್ಟೊಂದು ಜೋರಾಗಿ ಬರ್ತಾ ಇಲ್ಲ, ಚಿಕ್ಕದಾಗಿ ಬರ್ತಾ ಇದ್ರೆ ಹೋಗ್ತಾ ಇದ್ದೀನಿ ಕೆಲಸಕ್ಕೆ. ಇಲ್ಲ ಅಂತ ಅಂದರೆ ಮತ್ತೆ ಎಲ್ಲರೂ ಆಫೀಸ್ಗೆ ಹೋಗಿ ಸ್ವಲ್ಪ ಅಲ್ವದ್ದಿದ್ದು ಮಳೆಗಿಲ್ಲ ನಿಂತಾದ್ಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಗೈಸ್. ಬರೀ ಇಂಥದೆಯಾ? ನನ್ನ ಮಗ ಬೆಳಿಗ್ಗೆ ಇವತ್ತು ಮಗದೀಗ ತೊಳಿತಾನೆ ಇಲ್ಲೋ ಗೊತ್ತಿಲ್ಲ, ಡೈರೆಕ್ಟಾಗಿ ಎದ್ಬಂದು ಟೀ ಕೊಟ್ಬಿಡೋದು. ಬೆಳಿಗ್ಗೆ ಮಗತಾನ ಸೈಟಲ್ಲಿ ಒಂದು ರೌಂಡ್ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಸ್ವಲ್ಪ ಬೇಗ ಬಂದಿದೆ ಅಂತ ಇವಾಗ ಮತ್ತೆ ಮನೆಗೆ ನಾಷ್ಟ ಮಾಡೋಕೆ ಹೋಗ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಏನು ನಂದು ಕೆಲಸ ಮಾಡ್ಬೇಕಾದ್ರೆ ಏನಕ್ಕೆ ತೋರಿಸಲ್ಲ ಅಂತಂದರೆ ಗೈಸ್, ಒಂದೊಂದು ಸಲ ಕಸ್ಟಮರು ಸಡನ್ನಾಗಿ ಬಂದು ಮಾತಾಡ್ಸ್ಬಿಡ್ತಾರೆ, ಮತ್ತು ಮನೆ ಹತ್ತಿ ಇಳಿತಾ ಇರ್ತೀನಿ. ಸೊ ಅಂಥ ಟೈಮಲ್ಲಿ ಕಸ್ಟಮರ್ ವಿಸಿಟ್ ಮಾಡಿದ್ರೆ ಅವ್ರ ಮುಂದೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ನಾನು ಏನು ಕೆಲಸ ಕರೆಕ್ಟಾಗಿ ಮಾಡ್ತೀನಿ ಅಂತ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ ಅಷ್ಟೇ. ಸೊ ಇವಾಗ ಜಸ್ಟ್ ಕೆಲಸ ಮುಗಿದಿದೆ ಗೈಸ್. ಇವಾಗ ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಇವಾಗ ಮತ್ತೆ ಮನೆಗೆ ಹೋಗಿ ಸ್ವಲ್ಪ ನಾಷ್ಟ ಮಾಡಿಕೊಂಡು ಮತ್ತೆ ಕೆಲಸಕ್ಕೆ ಬಂದು ಮಾರ್ಕೆಟಿಂಗ್ ಮಾಡಬೇಕು. ಸೊ ನೋಡೋಣ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಸ್ವಲ್ಪ ಏನು ನಾಷ್ಟ ಮಾಡಿದ್ರೆ ನೋಡಿಕೊಂಡು ತಿನ್ಕೊಂಡು ಮತ್ತೆ ರಿಟರ್ನ್ ಬರೋಣ ಗೈಸ್. ನೋಡಿ ಗೈಸ್, ಆಲ್ರೆಡಿ ನಂದು ಹೋಗಿ ಒಂದು ರೌಂಡ್ ಕೆಲಸ ಮುಗಿಸ್ತಾ ಬಂದಿದ್ದೀನಿ. ನನ್ನ ಮಗ ಇವಾಗ ಇನ್ನೂ ಕೆಲಸಕ್ಕೆ ಹೋಯ್ತವನೆ. ತೆಗಿ ಹೆಲ್ಮೆಟು. ಹೋಗೋದ್ ಮಾಡ್ಬೇಕು ಕೆಲ್ಸಕ್ಕೆ, ನಿಂತಾರ ಯಾವಾಗ್ಲೂ ಮಲ್ಲಿರಾಕೈತದ. ಮನೆಗೆ ಬಂದ 11 ಗಂಟೆ ಆಗೈತಿ. ಇವಾಗ 11 ಗಂಟೆ 10:30 ಮನೆಗೆ ಬಂದವನು ಗೈಸ್ ಆಗ್ಲೇ. ಗೈಸ್ 11 ಗಂಟೆ ಆಯ್ತು ಗೈಸ್, ಇವಾಗ ಕೆಲ್ಸಕ್ಕೆ ಹೋಗ್ತಾನೆ. ಇವನ್ ತರ ಸುಖ ಪುರುಷ ಎಲ್ಲರೂ ನೋಡಿದೀರಾ ಗೈಸ್ ನೀವು? ಕೆಲಸ ಐತೆ, ಅಷ್ಟೊತ್ತಿಂದ ಇರ್ಲಿಲ್ಲ, ಇವಾಗ ಕೆಲಸ ಬಂದ್ಬಿಟ್ಟು ಸಡನ್ ಆಗಿ. ಹೌದು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ಸರಿ ಆಯ್ತು, ಓಕೆ ಬೈ. ಫೋನ್ ಮಾಡು. ಗಿರೇಶ್ ಮಾಡಿದ್ದು ಚೆನ್ನಾಗಿದೆ. ಹೌದಾ, ಸರಿ ಬೈ. ಗೈಸ್ ಏನಾಯ್ತು ಗೊತ್ತಾ, ಇವತ್ತು ನಮ್ಮ ಸರ್ರು ಒಂದು ಚೆಕ್ ಹಾಕಿ ಅಂತ ಕೊಟ್ಟಿದ್ರು. ನನಗೆ ಚೆಕ್ ಹಾಕಿದ್ದೀನಿ, ಕರೆಕ್ಟಾಗಿ ಹಾಕಿದ್ದೀನಿ, ಆದರೂ ಅಮೌಂಟ್ ಬಂದು ಹಂಗೆ ರಿಟರ್ನ್ ರೀಫಂಡ್ ಆಗ್ಬಿಟ್ಟೈತೆ. ನಂಗೆ ಗೊತ್ತೇ ಆಗಲಿಲ್ಲ ಏನು ಕಟ್ಟಾಗೈತೆ ಅಂತ ನೋಡ್ತಾ ಇದ್ದೀನಿ. ಅಕೌಂಟ್ ಸ್ಟೇಟ್ಮೆಂಟು ನೋಡೋಕ್ಕಾಗ್ತಾ ಇಲ್ಲ, ಆ್ಯಪೇ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಕೆನರಾದು. ಸೊ ಅದಾದಮೇಲೆ ಕಸ್ಟಮರ್ ಕೇರ್ ಕಾಲ್ ಮಾಡಿ, ಇಲ್ಲ ಸರ್ ಅಮೌಂಟ್ ರಿಟರ್ನ್ ಹೋಗಿದೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಎಕ್ಸ್ಟ್ರಾ 300 ರೂಪಾಯಿ ಚಾರ್ಜಸ್ ಬೇರೆ ಕಟ್ ಮಾಡಿದ್ದಾರೆ ಅದಕ್ಕೆ. ಅಯ್ಯೋ ನನ್ನ ತಲೆ ಕೆಟ್ಟೋಗಿತ್ತು ಬೆಳಗ್ಗೆ. ಅದೊಂದು ಆಯ್ತಾ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ಇನ್ನೊಂದು ನಮ್ಮದು ಒಂದು EMI ಕಟ್ಟೋದೈತೆ. ಅದನ್ನು EMI ಆಟೋಮೆಟಿಕಾಗಿ ಕಟ್ಟಾಗ್ತೈತೆ ಯಾವಾಗ್ಲೂ IDFCಯಿಂದ. ಈ ತಿಂಗಳು ನೋಡಿದ್ರೆ ಕಟ್ಟೇ ಆಗಿಲ್ಲ, ಡ್ಯೂ ಅಂತ ತೋರಿಸೈತೆ. ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ. ಅದೊಂದು ಬೇರೆ ಸದ್ಯ ಚೆಕ್ ಬೌನ್ಸ್ ಆಗಿಲ್ಲ. ಇವತ್ತು ಲಾಸ್ಟ್ ಡೇಟ್ ಇತ್ತು, ಸದ್ಯ ಅದನ್ನು ಕಟ್ಟಿದ್ವಿ. ಯಾವ ಇವೆಲ್ಲ ಬೆಳಗ್ಗೆಯಿಂದ ಟೆನ್ಷನ್ ಮೇಲೆ ಟೆನ್ಷನು. ಅದರಲ್ಲಿ ಇದೊಂದು ಬೇರೆ ಬುಕ್ಕಿಂಗ್ ಆಗಿಲ್ಲ ಅನ್ನೋದು ಬೇರೆ ಒಂದು ಟೆನ್ಷನು. ಬಟ್ ಇಟ್ಸ್ ಓಕೆ, ಎಲ್ಲ ಕ್ಲಿಯರ್ ಆಯ್ತು ಇವಾಗ. ಸೊ ಇವಾಗ ಸ್ವಲ್ಪ ನಾಷ್ಟ ಮಾಡಿಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಗೈಸ್. ಬುಕ್ಕಿಂಗ್ ಆಗಿಲ್ಲ ಅಂತೇಳಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇಡ್ತಾ ಇದ್ದಾರೆ. ಇವಾಗ ನಾಷ್ಟ ಮಾಡಿಕೊಂಡು ಮತ್ತೆ ಸ್ವಲ್ಪ ಅತ್ತೆ ಬೈರಾಜಿಗೆ ಹತ್ರ ಹೋಗಬೇಕು. ಅಲ್ಲಿ ಹೋಗಿ
ಮತ್ತೆ ಎಕ್ಸೈಡ್ ಕೆಲಸ ಹೋಗೋಣ ಇವಾಗ ಫಸ್ಟು ಇದಕ್ಕೆ ಹೋಗಬೇಕು, ಇವಾಗ ವೆಂಕಟೇಶ್ವರಕ್ಕೆ ಹೋಗಬೇಕು ಸುಂಕದಕಟ್ಟೆಗೆ. ಫಸ್ಟ್ ಹಾಫ್ ನಾಗರಬಾವಿ, ಸೆಕೆಂಡ್ ಹಾಫ್ ಸುಂಕದಕಟ್ಟೆ ಅಂತ ಹೇಳಿದ್ದಾರೆ. ಸೊ ಈಗ ಸುಂಕದಕಟ್ಟೆಗೆ ಹೋಗ್ತಾ ಇದ್ದೀನಿ ಗೈಸ್. ಆ ERP ಸ್ವಲ್ಪ ಮೀಟ್ ಆಗಿ ಅಲ್ಲೊಂದು ಸ್ವಲ್ಪ ಕೆಲಸ ಹೋಗಿ ಮುಗಿಸ್ಕೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಗೈಸ್. ಅದೇ ಹೇಳಿದ್ನಲ್ಲ ನಾನು, ಲೈಕ್ ಯಾವ ಥರ ಅಂತಂದರೆ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ ಗೈಸ್. ಸಡನ್ನಾಗಿ ಯಾರಾದರೂ ಕಸ್ಟಮರ್ಸ್ ಬಂದರೆ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಾನು ಡೋರ್ ಟು ಡೋರ್ ವಿಸಿಟ್ ಮಾಡಬೇಕಾಗಿರೋದು. ಸೊ ಡೋರ್ ಟು ಡೋರ್ ವಿಸಿಟ್ ಮಾಡಬೇಕಾದ್ರೆ ಸಡನ್ನಾಗಿ ಕಸ್ಟಮರ್ ಯಾರಾದರೂ ಬಂತು ಅಂದರೆ ಸ್ವಲ್ಪ ಇಶ್ಯೂ ಆಗುತ್ತೆ. ಸೊ ಆ ಥರ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ನಾವು. ಸೊ ಅದೊಂದಕ್ಕೆ ನಾನು ವೀಡಿಯೋ ಮಾಡ್ತಾಯಿಲ್ಲ, ನಾನು ಏನು ಕೆಲಸ ಕರೆಕ್ಟಾಗಿ ಮಾಡ್ತೀನಿ ಅಂತ ನಿಮಗೆ ಎಕ್ಸಾಕ್ಟಾಗಿ ತೋರ್ಸೋಕ್ಕೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು ಗೈಸ್ ಆ್ಯಕ್ಚುಲಿ ಇವಾಗ ಇದಕ್ಕೆ ಹೋಗ್ತಾ ಇದೆ ಸುಂಕದಕಟ್ಟೆಗೆ. ಕಸ್ಟಮರು ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಒಂದು ಕನೆಕ್ಷನ್ ಬೇಕು ಅಂತ ಹೇಳಿದ್ರು. ಸೊ ಜಸ್ಟ್ ಪ್ಲ್ಯಾನ್ ಏನೋ ಎಕ್ಸ್ಪ್ಲೇನ್ ಮಾಡಿ ಅಂತಂದು, ಸರ್ ಅಲ್ಲೇ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಲೊಕೇಶನ್ ಕಳಿಸಿ ಅಂತ ಹೇಳಿದ್ದೆ. ಸೊ ಅವ್ರ ಲೊಕೇಶನ್ ಕಳಿಸಿರೋಕ್ಕೆ ಸ್ವಲ್ಪ ಹೋಗ್ತಾ ಇದ್ದೀನಿ. ನೋಡೋಣ ಕಸ್ಟಮರು ಬುಕ್ ಮಾಡಿಸ್ಕೋತಾರೆ, ಏನು ಹೇಳ್ತಾರೆ ಏನು ಎತ್ತ ಅಂತ ಅಪ್ಡೇಟ್ ಮಾಡ್ತೀನಿ ಗೈಸ್ ನಿಮಗೆ. ಏನೇನು ಮಾತಾಡಿದ್ವಿ ಅಂತೇಳಿ ಲೆಟ್ಸ್ ಗೋ ಗೈಸ್. ಹೋಗೋಣ ಗೈಸ್. ಫೈನಲಿ ಆ ಕಸ್ಟಮರ್ ಹತ್ರ ಹೋಗಿ ಬುಕಿಂಗ್ ಪ್ರೊಸೆಸಿಂಗ್ ಕಂಪ್ಲೀಟ್ ಮಾಡಿ ಮತ್ತೆ ಅಲ್ಲಿಂದ ಸುಂಕದಕಟ್ಟೆಗೆ ಹೋಗಿ ಅಲ್ಲೆಲ್ಲ ವರ್ಕ್ ಮಾಡಿ ಮುಗಿಸ್ತೆ ಗೈಸ್. ಕಸ್ಟಮರ್ ಏನೇನೆಲ್ಲ ಮಾಡ್ದಾಗ ಗೊತ್ತಾ ಗೈಸ್, ಜಿಯೋ ತಗೊಬಿಟ್ಟು ಏರ್ ಫೈಬರು ಅದು ಕ್ಯಾನ್ಸಲ್ ಆಯ್ತಾ ಇಲ್ಲ, ನನ್ನ ಬಿಡ್ತಾ ಅದು ಕ್ಯಾನ್ಸಲ್ ಆಯ್ತಿಲ್ಲ, ನನ್ನ ಬಿಡ್ತಾ ಇಲ್ಲ ಗೈಸ್. ನನಗೊಂದು ತಲೆ ಕೆಟ್ಟೋಯ್ತು. ಅದೇಂತಾರೆ ಗೊತ್ತಾ, ಸರ್ ಅದನ್ನು ಕ್ಯಾನ್ಸಲ್ ಮಾಡಿಸಿ ಅದಾದ್ಮೇಲೆ ನಿಮ್ಗೆ ತಗೋತೀನಿ ಅಂತವ್ರೆ. ಫೈನಲಿ ಅದು ಹೆಂಗೋ ಬುಕ್ ಮಾಡಿದ್ದೀನಿ, ಬಟ್ ಅಂದರೆ ಪೇಮೆಂಟ್ ಮಾಡಿಲ್ಲ, ಅದೇ ಕ್ಯಾನ್ಸಲೇಷನ್ ಆದಾದ್ಮೇಲೆ ಮಾಡ್ತಾರಂತೆ. ಸೊ ಗೈಸ್ ಇವಾಗ ಇಲ್ಲಿಂದ ಹೆಂಗಿದ್ರೆ ಸುಂಕದಕಟ್ಟೆಗೆ ಬರೋದು ಬಂದಿದ್ದೀನಿ. ಡಿಮಾರ್ಟ್ ಹೋಗೋಣ ಅಂತ ಹೋಗ್ಬೇಕು ಗೈಸ್. ಇವಾಗ ಮನೆಗೆ ಹೋಗೋಣ ಅಂದ್ಕೊಂಡು ಸುಸ್ತಾಗಿ ಹೋಗ್ಬಿಟ್ಟೈತೆ ಗೈಸ್ ನನಗಂತೂ. ಸೊ ಹಂಗೆ ನಿನ್ನೆ ನಾನು ಮತ್ತೆ ಶೆಟ್ಟಿ ಇದಕ್ಕೆ ಹೋಗಿದ್ವಲ್ಲ, ಇನ್ಸ್ಟಾಲ್ ಮಾಡ್ಕೊ ಹೋಗಿದ್ವಿ. ಸೊ ಅಲ್ಲಿ ನನಗೆ ಬೇಕಾಗಿರೋ ಬಾಟ್ಲು ಸಿಗಲಿಲ್ಲ. ಸೊ ಅದಕ್ಕೆ ಡಿಮಾರ್ಟ್ಗೆ ಹೋಗಿ ಡಿಮಾರ್ಟಲ್ಲಿ ತೊಗೊಂಡು ಅಲ್ಲಿಂದ ಮನೆಗೆ ಹೋಗೋಣ ಗೈಸ್. ನೋಡಿ ಗೈಸ್, ಇದೇ ಬಾಟ್ಲು ನಾನು ಹುಡ್ಕಾಡ್ತಾ ಇದ್ದಿದ್ದು. ಫೈನಲಿ ಇವತ್ತು ಸಿಕ್ಕಿದೆ ನನಗೆ ಈ ಬಾಟ್ಲು. ಸೊ ಸದ್ಯ ಹೆಂಗೋ ಸಿಗ್ತಾಯಿಲ್ಲ ಗೈಸ್. ನೋಡಿ ಗೈಸ್, ಇವತ್ತು ಸಂಡೇ ಅಂತೇಳಿ ಇಷ್ಟು ಜನ ಬಂದಿದ್ದಾರೆ ನೋಡಿ. ಅಪ್ಪ ಹೆಂಗೋ ಫೈನಲಿ ಬಾಟ್ಲು ಸಿಗ್ತಾವಪ್ಪ. ಫೈನಲಿ ಅಲ್ಲಿಂದ ಡಿಮಾರ್ಟ್ಗೆ ಹೋಗಿ ಡಿಮಾರ್ಟಲ್ಲಿ ಬಾಟ್ಲು ತೊಗೊಂಡು ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆದ ಗೈಸ್. ಸುಂಕದಕಟ್ಟೆಯಲ್ಲಿ ಧೂಳು ಅಂದರೆ ಧೂಳು. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಜಯ ಟೀಗಿ ಮಾಡಿಕೊಟ್ಟಿದ್ಲು, ಕುಡ್ದು ಈಗ ಜಸ್ಟ್ ಕುತ್ಕೊಂಡೆ ಗೈಸ್. ನೋಡ್ಬೇಕು ಸ್ವಾಮಿ ಇನ್ನೂ ಬಂದಿಲ್ಲ ಮನೆಗೆ. ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ. ಇತ್ತೀಚೆಗೆ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದೀನಿ ಕೆಲಸದಿಂದ. ಸೊ ಏನೋ ಸ್ವಲ್ಪ ಕೆಲಸ ಜಾಸ್ತಿ ಐತೆ ಅಂತ ಹೇಳ್ತಾ ಇದ್ದ ಗೈಸ್. ಸ್ವಾಮಿ ಬರೋ ಅಷ್ಟರಲ್ಲಿ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದೈತೆ. ಸೊ ಅಷ್ಟೊತ್ತಿಗೆ ವೀಡಿಯೋ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ. ಅದು ಬಂದಾದ್ಮೇಲೆ ಸ್ವಲ್ಪ ಮಾತಾಡೋಕ್ಕೆ ಸರಿ ಹೋಗುತ್ತೆ. ಲೆಟ್ಸ್ ಗೋ ಗೈಸ್. ಈಗ ನಾನು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದೈತೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನನಗೂ ಸ್ವಲ್ಪ ಯಾಕೋ ಲೈಟಾಗಿ ತಲೆ ನೋತೈತೆ ಆ ಸೌಂಡಿಗೆ ಇದಕ್ಕೆಲ್ಲ ಅಷ್ಟೇ. ಗಾಯ್ಸ್ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಸರ್ರು ಫೋನ್ ಮಾಡಿಬಿಟ್ಟು, ದಿಲ್ಲಿ ಸ್ವಲ್ಪ ಟ್ರೇಡಿಂಗ್ ಆಫೀಸ್ಗೆ ಹೋಗ್ತೀಯಾ, ಸ್ವಲ್ಪ ನಾಳೆ ಜರ್ಮನಿಗೆ ಹೋಗಬೇಕು ಅಂತಿದ್ರು. ಸೊ ನಾಳೆ ನಮ್ಮ ಸರ್ರು ಜರ್ಮನಿಗೆ ಹೋಗ್ಬೇಕಂತೆ ಗೈಸ್. ಅದಕ್ಕೆ ಆಫೀಸಲ್ಲಿರೋ ಫೈಲ್ಸು ಮತ್ತು ಸರ್ಟಿಫಿಕೇಟ್ಸ್ ಇದೆಯಂತೆ, ಅದನ್ನೆಲ್ಲ ತೊಗೊಬಾ ಅಂತ ಹೇಳಿದ್ದಾರೆ. ನಾಳೆ ಹಂಗೆ ಬಂದು ನಾನೇ ಕಲೆಕ್ಟ್ ಮಾಡ್ಕೊತೀನಿ ಅಂತ ಅಂದರು. ಸೊ ಅದನ್ನ ಹೋಗಿ ಎತ್ಕೊಂಬರ್ಬೇಕು ಗೈಸ್ ಇವಾಗ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಆ ಟ್ರೇಡಿಂಗ್ ಆಫೀಸ್ ಹತ್ರ ಹೋಗೋಣ. ನನಗೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಇರೋದ್ರಿಂದ ಹೋಗ್ತಾ ಇದ್ದೀನಿ ಗೈಸ್. ನಾನು ಹೋಗಿ ಬರೋ ಅಷ್ಟೊತ್ತಿಗೆ ಸ್ವಾಮಿ ನಾನು ಬಂದರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ನೋಡೋಣ. ಅಂದರೆ ನಾಳೆ ನಮ್ಮ ಸರ್ರು ಜರ್ಮನಿಗೆ ಹೋಗ್ತಿದ್ದಾರೆ ಗೈಸ್, HKS ಕಡೆಯಿಂದ. ಸೊ ಅದಕ್ಕೆ ಅಲ್ಲಿಗೆ ಹೋಗಿ ಸ್ವಲ್ಪ ಸರ್ಟಿಫಿಕೇಟು ಮತ್ತು ಫೈಲ್ಸ್ ಎಲ್ಲ ಇದೆ, ತೊಗೊಂಬಾ ಅಂತ ಹೇಳಿದ್ರು. ಸೊ ಅದಕ್ಕೆ ಅರ್ಜೆಂಟಲ್ಲೇ ಬಂದೆ ಗೈಸ್. ಎಲ್ಲೆಲ್ಲಿ ಏನೇನು ಫೋನ್ ಮಾಡಿ ಇಲ್ಲೆಲ್ಲ ಐತಿ ಅಂತಂದ್ರು, ಗೊತ್ತೇ ಆಯ್ತಲ್ಲ ಇಲ್ಲೆಲ್ಲ ಐತಿ ಏನೇನು ಅಂತ. ಸೊ ಎಲ್ಲಿ ನಮ್ಮ ಟ್ರೇಡಿಂಗ್ ಆಫೀಸ್ ಇಷ್ಟು ಪ್ರಶಾಂತವಾಗೈತೆ ಗೊತ್ತಾ ಗೈಸ್. ಬೆಳಿಗ್ಗೆ ಅಷ್ಟರಲ್ಲಿ ರಂಜಿತ್ ಸರ್, ಮಹೇಶ್ ಸರ್ ಎಲ್ಲ ಬಂದ್ಬಿಟ್ಟಿರ್ತಾರಾ. ಅಯ್ಯೋ ಇವಾಗ ನೋಡಿ ಯಾರಿಲ್ಲ, ಫುಲ್ ಪ್ರಶಾಂತವಾಗೈತೆ ಆಫೀಸ್. ಪೂರ್ತಿ ನಾನು ಒಬ್ಬನೇ ಇದ್ದೀನಿ ಗೈಸ್. ಅಯ್ಯೋ ಆಫೀಸ್ ಮಾತ್ರ ಸಕ್ಕತ್ತಾಗೈತೆ ಗೈಸ್. ಎಲ್ಲ ಇಂಟೀರಿಯರ್ ಎಲ್ಲ ಮಾಡಿರೋದೆಲ್ಲ ಮಸ್ತಾಗೈತೆ. ನಂಗೆ ಸಕ್ಕತ್ ಇಷ್ಟ ಆಯ್ತು ಆಫೀಸು. ಅದಕ್ಕೆ ನನಗೆ ಬೇಜಾರಾದಾಗಲಿ ಏನಾದರೂ ಸುಮ್ಮನೆ ಇದ್ದಾಗ ಅಲ್ಲಿ ಟೈಮ್ ಪಾಸ್ ಮಾಡೋ ಬದಲು ಡೈರೆಕ್ಟ್ ಟ್ರೇಡಿಂಗ್ ಆಫೀಸಿಗೆ ಬಂದ್ಬಿಡ್ತೀನಿ ಗೈಸ್. ನಾನಂತೂ ಆರಾಮಾಗಿ ಚಿಲ್ಲಾಗಿರ್ಬೋದು ಅಂತೇಳಿ. ಸೊ ನನಗೆ ಈ ಆಫೀಸ್ ಅಂತೂ ಸಖತ್ ಇಷ್ಟ, ಸಖತ್ ಅಟ್ರಾಕ್ಟ್ ಆಗಿಬಿಟ್ಟೈತೆ ಆಫೀಸ್ ನನಗೆ. ಸೊ ನಮ್ಮ ಮಹೇಶರು ಅಷ್ಟೇ ನನಗೆ ಅಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಅವ್ರು ಏನು ಹೇಳಿದ್ರು ನಾನು ಇಲ್ಲ ಅನ್ನಲ್ಲ ಗೈಸ್, ಪಕ್ಕ ಮಾಡ್ತೀನಿ. ಅದೇ ನನ್ನ ಕೈಲಿ ಆಗಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ನಮ್ಮ ಹುಡುಗಾದ್ರೂ ಹೇಳಿ ನಾನು ಮಾಡಿಸ್ಬಿಡ್ತೀನಿ ಗೈಸ್. ಆ ಥರ ಸ್ವಲ್ಪ ಅಷ್ಟು ಕ್ಲೋಸ್ ಆಗಿಬಿಡಿ ನಾನು ಆ ಸರ್ ಮಾತ್ರ.
ಸೊ ಗೈಸ್ ಇವಾಗ ಸರ್ಟಿಫಿಕೇಟ್ ಎಲ್ಲ ಎತ್ಕೊಂಡಾಯ್ತು. ಸೊ ನಾಳೆನೋ ಸರ್ರು ಜರ್ಮನಿಗೆ ಹೋಗ್ತಾ ಇದ್ದಾರಂತೆ. ಗಾಯ್ಸ್ ನನಗೆ ಇದು ಆಕ್ಚುಲಿ ಚೆನ್ನಾಗಿದೆ. ನನಗೆ ಫುಲ್ಲು ಹೇಳಿದ ತಕ್ಷಣ ಫುಲ್ ನರ್ವಸ್ ಆಗ್ಬಿಟ್ಟು ಜರ್ಮನಿಗೆ ಹೋಯ್ತಾರೆ ಸರ್ ಅಂತ ಹೇಳಿದ್ಕೆ. ಸೊ ಇವಾಗ ಸರ್ಟಿಫಿಕೇಟ್ನ ಎತ್ಕೊಂಡು ಮನೆಗೆ ಹೋಗೋಣ. ಗೈಸ್ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಈ ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾಗಿಂದ ಯಾರಿಗೂ ಕರೆಕ್ಟಾಗಿ ಟೈಮೇ ಕೊಡೋಕ್ಕಾಗ್ತಾ ಇಲ್ಲ ಗೈಸ್. ಅಂದರೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂದರೆ ಎಲ್ಲರೂ ಮಾತಾಡ್ಸಿ ಆ ಥರ ಏನಿಲ್ಲ. ಈ ವಿಡಿಯೋ ಮಾಡೋಕ್ಕೆ ಅಂತ ಕುತ್ಕೊಂಡಾಗ ಮತ್ತು ಆ ಥರ ಈ ಥರ ಎಲ್ಲ ಇದ್ದಾಗ ಮತ್ತು ವಿಡಿಯೋ ಮಾಡಬೇಕಾದ್ರೆ ಸೊ ಎಷ್ಟೊಂದು ಜನ ಕಾಲ್ ಮಾಡಿರ್ತಾರೆ, ಮೆಸೇಜ್ ಮಾಡಿದಾಗ ಯಾರಿಗೂ ಸರಿಯಾಗಿ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಗೈಸ್ ಆದ್ರೂ ನನ್ನ ವಿಡಿಯೋ ಮಾಡ್ತಾ ಇರೋದಕ್ಕೆ ನನಗೆ ಎಷ್ಟು ಇನ್ನೂ ಇದು ಸಿಗ್ತಾಯಿದೆ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಥರ ಏನೂ ಇನ್ನೂ ರೀಚ್ ಆಗ್ತಾ ಇಲ್ಲ. ಬಟ್ ಇಟ್ಸ್ ಓಕೆ. ಸ್ವಲ್ಪ ಕಂಟಿನ್ಯೂಸ್ಕೊಳ್ತೀರಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಅದು ಪಕ್ಕ ನನಗೆ ಇನ್ಕ್ರೀಸ್ ಆಗುತ್ತೆ ಅಂತ ನಂಬಿಕೆ ನನಗಿದೆ ಗೈಸ್. ಇವಾಗ ನಮ್ಮ ಮಹೇಶ್ ಸರ್ ಬರ್ತಾ ಇದ್ದಾರಂತೆ ಗೈಸ್. ಅವ್ರಿಗೆ ನಾನು ಸರ್ಟಿಫಿಕೇಟ್ ಕೊಡೋಕೆ ಹೋಗಬೇಕು. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತೀನಿ ಅಂತಂದ್ರು. ಬೇಡ ಸರ್ ಇವಾಗೆ ಬಂದ್ಬಿಡಿ ಅಂತ ಹೇಳಿದೆ. ಸೊ ಅವಾಗೆ ಹೋಗಿ ಟ್ರೇಡಿಂಗ್ ಆಫೀಸಿಂದ ಎತ್ಕೊಬಂದೆಲ್ಲ ಅದನ್ನು ಇವಾಗ ಸರ್ರು ಬರ್ತಾ ಇದ್ದಾರಂತೆ. ನಾನು 5 ನಿಮಿಷ ಇದ್ದಾಗ ಕಾಲ್ ಮಾಡ್ತೀನಿ ದಿಲೀಪ್ ಅಂತಂದ್ರು. ಬಂದಿದ ತಕ್ಷಣ ಅದೊಂದು ಕೊಟ್ಬಿಟ್ಟು ಬರಬೇಕು ಗೈಸ್. ಅದೊಂದು ಕೆಲಸ ಆಯ್ತು ಇವಾಗ. ಸೊ ಅದೇ ನಾನು ಒಬ್ಬನೇ ಹೋಗಲ್ಲ ಗೈಸ್, ಅದ್ರ ಜೊತೆಗೆ ಇವನು ಬರ್ತಾನೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚೆನ್ನಾಗಿದೆ ನೋಡಿ ಗೈಸ್. ಸೊ ಗೈಸ್ ಅದು ಆ್ಯಕ್ಚುಲಿ ನಂದು ಕ್ರೇಟ್ನ ಅದೇ ಇದನ್ನು ತಗೊಬಂದಿನ ಅದನ್ನ ತೋರಿಸ್ತಾ ಇದ್ದೇನೆ. ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ತಲೆ ಸುತ್ತ ಬಿದ್ದೋಗ್ಬಿಡ್ರಿ ನಾನು. ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನ್ ಮುಗಿಸ್ತಿದೀಯಾ? ಮುಗಿಸಾಕ್ ಬಿಡ, ಹಿಡ್ಕೊಂಡಿದ್ದೀನ. ನೀನ್ ನನ್ನ ಹಿಡ್ಕೊಂಡಿದ್ಯಪ್ಪ. ಓಕೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋಗೋಸ್ಕರ ನಾವು ಮಿಸ್ ಮಾಡ್ಕೊಂತ ಇದ್ದೀವಿ. ಏನ್ ಕಾಮಿಡಿ ಮಾಡ್ಬಿಟ್ನ ನಾಳೆ ವಿಡಿಯೋಗೋಸ್ಕರ ನಾನು ಮಿಸ್ ಮಾಡ್ಕೊಂಡೆ. ನಾಳೆನೇ ವಿಡಿಯೋಗೋಸ್ಕರ ಇವನ್ನ ಮಿಸ್ ಮಾಡ್ಕೋಬೇಕಂತ ಮಿಸ್ ಮಾಡ್ಕೊಳ್ಳಿ ಗೈಸ್. ಬೈ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂತ ಒಳ್ಳೆ ಬುದ್ಧಿ ಕೊಡಪ್ಪ.